ಅಷ್ಟಕ್ಕೂ ನಿನಗೆ ಕಿಡ್ನಾಪ್ ಮಾಡೋವಂಥ ಅವಶ್ಯಕತೆ ಯಾರಿಗಿದೆ? ಇಲ್ಲ ಪದ್ಮಾವತಿ, ನೀನು ವಿಕ್ಕಿಯವ್ರನ್ನ ಹುಡುಕೊಂಡು ಹೋಗಿ ತೊಂದ್ರೆಯಲ್ಲಿ ಸಿಕ್ಕಾಕೊಂಡೆ ಅಂತ ಅವರೇ ಹೇಳ್ತಿದ್ದಾರೆ. ಈಗ ಇಬ್ರು ಜೊತೆಗೆ ಬಂದಿದ್ದೀರಾ ಅಂದ್ರೆ ವಿಕ್ಕಿಯವ್ರನ್ನ ಕಿಡ್ನಾಪ್ ಮಾಡಿ ನಿಮ್ಮಿಬ್ಬರಿಗೂ ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡವ್ರು ಯಾರೋ ನಿಮಗ್ ಗೊತ್ತೇ ಇರುತ್ತಲ್ಲ. ಹೌದು ವಿಕ್ಕಿ, ನೀನನ್ನು ಕಿಡ್ನಾಪ್ ಮಾಡಿದ್ ಯಾರು ಅಂತ ಹೇಳು. ಈಗಲೇ ಕಮಿಷನ್ ಹತ್ರ ಹೋಗಿ ಮಾತಾಡಿ ಅವ್ರಿಗೆ ಜೀವನನೇ ಇಲ್ದಿರಂಗೆ ಮಾಡ್ಬಿಡ್ತೀನಿ. ನೀವಿಬ್ರು ಕಾಣಿಸ್ದೇ ಇದ್ರೆ ನಮ್ ಪರಿಸ್ಥಿತಿ ಏನು? ನಮಗ್ ನೆಮ್ಮದಿನೇ ಇಲ್ದೇ ಇರೋ ಹಾಗೆ ಮಾಡಿರೋರನ್ನ ಸುಮ್ನೆ ಬಿಡ್ಬಾರ್ದು. ಹೇಳಮ್ಮ, ಯಾರವರು? ಈಗ ಆವೇಶದಲ್ಲಿ ಭಾವನ ಹೆಸರು ಹೇಳ್ಬಿಟ್ರೆ ಅವ್ರಿಗೆ ಆಸ್ತಿ ಅಲ್ವಲ್ಲ, ಒಂದ್ ಹಿಡಿ ಮಣ್ಣು ಕೂಡ ಸಿಗದಿರೋ ಹಾಗೆ ಮಾಡ್ಬಿಡ್ತಾರೆ ಇವರು. ನೋಡು ಪದ್ಮಾವತಿ, ನಮಗೆ ಕೆಡಕ್ ಮಾಡ್ಬೇಕು ಅನ್ನೋರ್ನ ನಾವು ಕ್ಷಮಿಸಬಾರ್ದು. ಅವರು ಯಾರಾದ್ರೂ ಸರಿ, ಶಿಕ್ಷೆ ಆಗ್ಲೇಬೇಕು. ಕರೆಕ್ಟ್ ಅತ್ತೆ. ಕಮಾನ್ ಹೇಳು ಡ್ಯಾಮೇಜ್ ಸಾರಿ ಗರ್ಲ್, ಅವ್ರನ್ನ ಶೂಟ್ ಮಾಡಿ ಬಿಸಾಕ್ತೀನಿ. ಆ ದುಷ್ಟನ್ ಬಗ್ಗೆ ಎಲ್ಲರಿಗೂ ಹೇಳಲೇಬೇಕು. ಅದು ಪದ್ಮಾವತಿ, ನೀನಿರು, ನಾನು ಹೇಳ್ತೀನಿ. ಬೇಗ ಹೇಳು ವಿಕ್ಕಿ, ಅವನನ್ನು ಸಾಯಿಸ್ಬಿಡ್ತೀನಿ. ಪ್ಲೀಸ್, ಯಾರು ಎಮೋಷನಲ್ ಆಗಬೇಡಿ. ನಡೆದಿದ್ದೇನೋ ನಡೆದೋಯ್ತು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಏನ್ ಈ ತರ ಹೇಳ್ತಾ ಇದೆಯಾ ವಿಕ್ಕಿ? ಪ್ಲೀಸ್ ಚಿಕ್ಕಪ್ಪ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಬಿಸ್ನೆಸ್ ಅಲ್ಲಿ ನಮ್ಮ ಏಳ್ಗೆನ ನೋಡಿ ಅದನ್ನ ತಡ್ಕೊಳಕ್ಕಾಗದೆ ಯಾರೋ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿರೋದು. ನಾನು ಈಗಾಗಲೇ ಅವ್ರುಗಳು ನಮ್ಮ ತಂಟೆಗೆ ಬರ್ದಿರೋ ಹಾಗೆ ಮಾಡಿದ್ದೀನಿ. ಇನ್ನವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಂತ ಹೇಗ್ ಬಿಡಕ್ಕಾಗತ್ತೆ ವಿಕ್ಕಿ? ಶೂಟ್ ಮಾಡಿ ಬಿಸಾಕ್ಲೇಬೇಕು. ಮುತ್ತು ಪೆದ್ದು ಮಾತನಾಡು